ಇವತ್ತು ನಾನು ಟೇಸ್ಟಿಯಾಗಿ ಈರುಳ್ಳಿ ಸೊಪ್ಪಿನ ಪಲ್ಯ ಹೇಗೆ ಮಾಡ್ಕೋದಂತ ಮಾಡಿ ತೋರಿಸ್ತಿದ್ದೀನಿ. ಇದನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಉಳ್ಳಾಗಡ್ಡಿ ಪಲ್ಯ ಅಂತ ಕರೀತಾರೆ. ಬನ್ನಿ ನೋಡ್ಕೊಣ ಯಾವ ರೀತಿ ಮಾಡೋದಂತ. ಇಲ್ಲಿ ನಾನು 2 ಸೂಡು ಉಳ್ಳಾಗಡ್ಡಿ ಪಲ್ಯ ತೊಗೊಂಡಿನಿ. ಇದಕ್ಕೆ ಮಣ್ಣು ಜಾಸ್ತಿ ಹತ್ತಿರುತ್ತೆ. ಸೊ ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಕಂಪ್ಲೀಟಾಗಿ ಡ್ರೈ ಮಾಡ್ಕೋಬೇಕು. ಈಗ ನಾನು ಒಂದು ಅರ್ಧ ಕಪ್ ಕಡಲೆಬೇಳೆಯನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಒಂದು 30 ನಿಮಿಷ ನೆನೆಗೆ ಬಿಡ್ತಾ ಇದ್ದೀನಿ. ಈಗ ನಾನು ಈ ಬೇರನ್ನು ತೆಗಿತಾ ಇದ್ದೀನಿ. ಬೇರು ತೆಗೆದಾದ್ಮೇಲೆ ಈ ವೈಟ್ ಪಾರ್ಟ್ ಇರುತ್ತಲ್ಲ ಕಂಪ್ಲೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ವೈಟ್ ಪಾರ್ಟನ್ನು ಕಂಪ್ಲೀಟಾಗಿ ಕಟ್ ಮಾಡ್ಕೊಂಡಿನಿ. ಯಾವಾಗಲೂ ಈ ವೈಟ್ ಪಾರ್ಟು ಮತ್ತು ಬೇರ್ಗಡೆ ಇರುವ ಹಸಿರು ಪಾರ್ಟನ್ನು ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು. ಈಗ ಒಂದು ಕಡೆಯಲ್ಲಿ 2 ರಿಂದ 3 ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಚಮಚ ಸಾಸಿವೆ ಮತ್ತು 1 ಚಮಚ ಜೀರಿಗೆ, ಸ್ವಲ್ಪ ಹೆಂಗೆ ಹಾಕ್ತಿದ್ದೀನಿ. ಇದೆಲ್ಲ ಹಾಕಿದ ಮೇಲೆ ಆಗಲೇ ಕಟ್ ಮಾಡಿಟ್ಟಿರುವ ಹಸಿ ಉಳ್ಳಾಗಡ್ಡಿನ ಇದರಲ್ಲಿ ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಮೊದಲಿಗೆ ಬರೀ ಈ ವೈಟ್ ಪಾರ್ಟ್ ಇರುತ್ತಲ್ಲ ಅದನ್ನು ಮಾತ್ರ ಹಾಕೊಂಡು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಆಗಲೇ ನೆನೆಸಿಟ್ಟಿರುವ ಕಡಲೆಬೇಳೆನ ಹಾಕ್ತಿದ್ದೀನಿ. ಕಡಲೆಬೇಳೆ ಕೂಡ 2 ರಿಂದ 3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ 2 ರಿಂದ 3 ಬೆಳ್ಳುಳ್ಳಿ ಹೆಸಳನ್ನು ಈ ಥರ ಜಜ್ಜಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದು ಅರ್ಧ ಚಮಚ ಅರಿಶಿನ ಪೌಡರ್ ಹಾಕ್ತಿದ್ದೀನಿ ಮತ್ತು ಆಗಲೇ ಕಟ್ ಮಾಡಿಟ್ಟಿರುವ ಉಳ್ಳಾಗಡ್ಡಿ ಸೊಪ್ಪನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪಲ್ಯ ಮಾಡುವಾಗ ಕಡಲೆಬೇಳಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರಬೇಕು, ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಅಂದರೆ ಪಲ್ಯ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯ ರೊಟ್ಟಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ 2-3 ಸಲ ಫ್ರೈ ಮಾಡುವುದರಿಂದ ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಸ್ಟೇಜಿಗೆ ಬಂದ ಮೇಲೆ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಖಾರದ ಪುಡಿ, 1 ಚಮಚ ಜೀರಾ ಪೌಡರ್, 1 ಚಮಚ ಧನಿಯಾ ಪೌಡರ್ ಮತ್ತು 1 ಚಮಚ ಕಡಲೆ ಹಿಟ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈಗ ನಾನು ಒಂದು ಅರ್ಧ ಕಪ್ ನೀರು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಳೆ ಎಲ್ಲ ಬೇಯಬೇಕಂತ ನಾನು ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಾ ಇರೋದು, ಜಾಸ್ತಿ ನೀರು ಹಾಕೋದು ಬೇಡ. ನೀರು ಹಾಕಿದ ನಂತರ ಒಂದು 2-3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಪಲ್ಯನ ಬೇಯಿಸ್ಕೋಬೇಕು. ನೋಡಿ, ಈಗ ಪಲ್ಯ ರೆಡಿ ಆಗ್ತದೆ. ಈ ಪಲ್ಯ ಜೋಳದ ರೊಟ್ಟಿ ಚಪಾತಿ ಜೊತೆಗೆ ಸೂಪರ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.